ಈಗ ಇವತ್ತು ಮದ್ದೂರು ತಾಲೂಕಲ್ಲಿ ಎಲ್ಲ ಪಂಚಾಯತಿ ಲೆವೆಲಲ್ಲಿ ಕಾರ್ಯಕ್ರಮ ಓಡಾಡ್ಕೊಂಡು ಮತ ಯಾಚಿಸ್ತಾ ಇದ್ವಿ. ಅದ್ಭುತವಾಗಿ ಎಲ್ಲರೂ ಬೆಂಬಲ ಕೊಡ್ತಾ ಇದ್ದಾರೆ. ಅಲ್ಲ, ದಿನೇ ದಿನೇ ನನಗೆ ಡಬಲ್ ಆಗಿ ಹುಮ್ಮಸ್ ಡಬಲ್ ಕೊಡ್ತಾ ಇದೆ. ಜನ ಎಲ್ಲ ಸೇರ್ತಾ ಇರೋದು, ಮತ ಬಾಂಧವರೆಲ್ಲ ಬಂದು ಸಪೋರ್ಟ್ ಮಾಡ್ತಾ ಇರೋದು, ನಮ್ಮ ನಾಯಕರುಗಳು ಮಾಡ್ತಾ ಇದ್ದಾರೆ, ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ. ನಾನು ಈ ಜಿಲ್ಲೆಯ ಮಗ, ಮಣ್ಣಿನ ಮಗ, ರೈತರ ಮಗ. ರೈತರ ಕಷ್ಟ ಏನು ಅನ್ನೋದು ಗೊತ್ತು. ರೈತರುಗಳು ನಾನು ಅಪ್ ಟು PUC ಹೋಗೋವರೆಗೂ ವ್ಯವಸಾಯ ಮಾಡ್ಕೊಂಡು ಬದುಕ್ತಾನು, ರೈತರಿಗೋಸ್ಕರ ಬದುಕ್ತೀನಿ ಅಂತ ಹೇಳಿ ರೈತರಲ್ಲಿ ಕೇಳ್ಕೊಂಡಿದ್ದೀನಿ. ರೈತರ ಇಲ್ಲಿ ಏನು ನಮ್ಮ ಯೂತ್ಸ್ ಇದ್ದಾರೆ ಅವ್ರಿಗೆ ಕೆಲಸಗಳಿಲ್ಲ, ಅದನ್ನ ಈಗ ತರಬೇಕು ಅನ್ನೋದು ಒಂದು ಕನಸು ಕಾಣ್ತಾ ಇದ್ದೀನಿ. ಮತದಾನ ಮಾಡಿ ಮತ ಹಾಕೋ ಹಕ್ಕು ಎಲ್ಲರಿಗೂ ಇದೆ. ಇದು ನಮ್ಮ ಹಕ್ಕು. ಈ ಸಮಯದಲ್ಲಿ ಎಲ್ಲರಿಗೂ ಅವಕಾಶ ಇದೆ. ವೋಟ್ ಮಾಡಿ, ಎಲ್ಲರೂ ವೋಟ್ ಮಾಡಿ. ಮಾಡುವ ಹಕ್ಕು ನಮ್ಮ ಎಲ್ರಿಗೂ ಸಂವಿಧಾನಬದ್ಧವಾಗಿ ಎಲ್ಲ ಸಾರ್ವಜನಿಕರು ಇದೆ. ತಪ್ಪದೆ ಎಲ್ಲರೂ ದಯಮಾಡಿ ಮತವನ್ನು ಚಲಾಯಿಸಿ. ತುಂಬ ಚೆನ್ನಾಗಿ ನಡೀತಾ ಇದೆ. ತುಂಬ ಎಲ್ಲ ಕಾರ್ಯಕರ್ತರು, ಎಲ್ಲ ಸಾರ್ವಜನಿಕರು ಉತ್ಸುಕರಾಗಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಲಿಕ್ಕೆ ಎಲ್ಲರೂ ಕೂಡ ಇವತ್ತು ಮುಂದಾಗಿದ್ದಾರೆ. ವಿರೋಧಿಗಳಿಗೆ ಹತ್ರ ಏನೂ ಇಲ್ಲ, ಬಂಡವಾಳ ಟೀಕೆ ಮಾಡೋದೇ ಅವರು ಬಂಡವಾಳ. ಸುಳ್ಳು ಹೇಳ್ಕೊಂಡು ಅಪಪ್ರಚಾರ ಮಾಡ್ಕೊಂಡು ಅವರು ಏನಾದ್ರು ಓಟ್ ಗಿಟ್ಟಿಸ್ಕೋಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ. ಇವತ್ತುವರೆಗೂ JDS ಪಕ್ಷದಿಂದ ಯಾರು ಒಬ್ಬ ಕಾರ್ಯಕರ್ತನಿಗೆ MLC ಟಿಕೆಟ್ ಕೊಟ್ಟವ್ರ? ಒಂದು ಉದಾಹರಣೆ ಕೊಡಿ. ಹಣ ಇದ್ದವ್ರಿಗೆ ಟಿಕೆಟ್ ಮಾರ್ಕೊಂಡಿದ್ದಾರೆ, ಕೊಡುವುದಲ್ಲ, ಮಾರ್ಕೊಂಡಿದ್ದಾರೆ. MLC ಟಿಕೆಟ್ಗಳನ್ನ ಮಾರ್ಕೊಂಡಿದ್ದಾರೆ. ಬಹಳಷ್ಟು ಉದಾಹರಣೆ ಇದೆ. ನಾವು ಆಗಲ್ಲ. ನಮ್ಮಲ್ಲಿ ಸ್ಥಳೀಯ ಜನಕ್ಕೆ, ಈಗ ನಾನು ಬರಬೇಕಾದ್ರೆ ನಾನು ರಾಜಕೀಯ ವ್ಯಕ್ತಿಯಾಗಿ ಬಂದಿಲ್ಲ, ರಾಜಕೀಯ ಹಿನ್ನೆಲೆಯನ್ನಲ್ಲ. ಒಂದಷ್ಟು ಸೇವೆ ಮಾಡಬೇಕು ಅಂತ ಬಂದೆ. ಜನ ಗುರುತಿಸಿದ್ರು, ಪಕ್ಷದವ್ರು ಗುರುತಿಸಿ ನನಗೆ ಟಿಕೆಟ್ ಕೊಟ್ಟರು. ಅವರು ಕೂಡ ಹಲವಾರು ರೀತಿ ಸಮಾಜ ಸೇವೆಯನ್ನು ಮಾಡ್ತಾ ಇದ್ರು. ಅಂದರೆ ಗುರುತಿಸ್ಕೊಂಡಿಲ್ಲ, ಹೊರಗಡೆ ಕಾಣಿಸ್ಕೊಂಡಿರಲಿಲ್ಲ. ಪಕ್ಷದವರು ಇವತ್ತು ಗುರುತಿಸಿ ನೀವು ಕ್ಯಾಂಡಿಡೇಟ್ ಆಗಬೇಕು, ನಿಮ್ಮಿಂದ ಹಲವಾರು ರೀತಿ ಬಡವರಿಗೆ ಸಹಾಯ ಆಗುತ್ತೆ. ಯಾಕೆಂದರೆ ಅವ್ರದ್ದೊಂದು ದೊಡ್ಡ ಉದ್ಯಮ, ಭಾಳಷ್ಟು ಜನಕ್ಕೆ ಸಹಾಯ ಮಾಡಿದ್ದಾರೆ. ನಮ್ಮ ಜಿಲ್ಲೆಯಲ್ಲೂ, ಸ್ವಂತ ಜಿಲ್ಲೆ, ನಾನು ಒಂದು ಸೇವೆ ಮಾಡಬೇಕು ಅನ್ನೋ ಆಸೆ ಅವ್ರಿಗೂ ಹಂಬಲ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಅವರು ವೈಯಕ್ತಿಕವಾಗೂ ಕೂಡ ಬಡವರಿಗೆ ಭಾಳಷ್ಟು ಸಹಾಯವನ್ನು ಮಾಡ್ತಾರೆ. ಈ ನಿಟ್ಟಿನಲ್ಲಿ ಪಕ್ಷ ನಿರ್ಧಾರ ಮಾಡಿದೆ, ಅವರು ಅಭ್ಯರ್ಥಿಯಾಗಿದ್ದಾರೆ. ನಾವೆಲ್ಲ ಒಕ್ಕರಲಿಂದ ಅವ್ರನ್ನ ಬೆಂಬಲಿಸ್ತಾ ಇದ್ದೀವಿ. 100%. ಯಾವಾಗೂ ಮಂಡ್ಯ ಸ್ವಾಭಿಮಾನ. ಇವತ್ತು ಚುನಾವಣೆ ನಡೀತಾ ಇರೋದು ಚಂದ್ರು ಅವರು ಹೆಸರು ಕ್ಯಾಂಡಿಡೇಟ್ ಅಷ್ಟೇ. ಇಡೀ ನಮ್ಮ ಮಂಡ್ಯ ಜಿಲ್ಲೆಯ ಸ್ವಾಭಿಮಾನಿ ಜನ ವರ್ಸಸ್ JDS ಕುಮಾರಸ್ವಾಮಿ 100ಕ್ಕೆ 100% ಗೆಲ್ಲಿಸ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.